ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. 1 ಮಿನಿಟ್. ಓಕೆ, ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ನಿಮ್ಮ ಪರ್ಸನ್, ನೀವು ಯಾರ ಬಗ್ಗೆ ಯೋಚನೆ ಮಾಡ್ತೀವಿ ಒಂದು ರೀಡಿಂಗ್ನ ನೋಡ್ತೀರಾ, ಅವ್ರು ಯಾಕೆ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸನೇಟ್ ಆದರೆ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗೇನಾದರೂ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ ತೊಗೊಳ್ಬೇಕು, ಟ್ಯಾರೋಟ್ ಕನ್ಸಲ್ಟೇಷನ್ ಇರ್ಬೋದು, ಪೆಂಡಲಮ್ ಕನ್ಸಲ್ಟೇಷನ್ ಇರ್ಬೋದು, ಅಥವಾ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯ್ನ್ ಆಗಬೇಕಂತ ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ. ಯಾರು ಕೂಡ ಡೈರೆಕ್ಟಾಗಿ ಕಾಲ್ ಮಾಡಬೇಡಿ, ಆದಷ್ಟು ವಾಟ್ಸಪ್ಪಲ್ಲೇ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ಚಾನೆಲ್ ಮುಖಾಂತರ ನೀವೆಲ್ಲರೂ ನನಗೆ ಕನೆಕ್ಟ್ ಆಗಿದ್ದೀರಾ. ಹಾಗೆ ಇವಾಗ 5K ಸಬ್ಸ್ಕ್ರೈಬರ್ ಕೂಡ ಆಗಿದ್ದೀರಾ. ಹಾಗೆ ಈ ಒಂದು ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಹಾಗೆ ತುಂಬಾ ಪಾಸಿಟಿವ್ ಆಗಿ ಬ್ಯೂಟಿಫುಲ್ ಕಮೆಂಟ್ಸ್ಗಳನ್ನು ಮಾಡ್ತೀರಾ, ನಿಮಗೆ ರೆಸೊನೇಟ್ ಆಯಿತು ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ನಾನು ಟಾಪಿಕ್ ಆಲ್ರೆಡಿ ಹೇಳಿದಾಗೆ ಇದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಯಾರು ಕೂಡ ಅಷ್ಟು ನೀವು ನಿಮ್ಮ ಲೈಫಿಗೆ ಪರ್ಸ್ನಲ್ ಆಗಿ ತಗೊಳ್ಬೇಡಿ. ನೀವು ಬೇಕಿದ್ರೆ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ನ ತಗೊಳ್ಬೋದು. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ನಿಮ್ಮ ಪರ್ಸನ್, ನೀವು ಯಾವ ವ್ಯಕ್ತಿ ಬಗ್ಗೆ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ವ್ಯಕ್ತಿಯ ಫೋಟೋ ಅಥವಾ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಆ ಫ್ಲೇಮ್ನ ನಾನು ಯಾವಾಗ ಹಚ್ತೀನಿ ಆವಾಗ ಆ ಹೆಸರನ್ನ ಅಂದರೆ ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳಿ. ಓಕೆ, ಈ ಒಂದು ರೀಡಿಂಗ್ ನೋ ಕಾಂಟ್ಯಾಕ್ಟ್ ಸಿಚುಯೇಷನ್, ಬ್ರೇಕಪ್ ಸಿಚುಯೇಷನ್, ಆಲ್ರೆಡಿ ಮ್ಯಾರಿಡ್ ಆಗಿ ಸಪ್ರೇಷನಲ್ಲಿ ಇರ್ತೀರಾ, ಪ್ರತಿಯೊಬ್ಬರಿಗೂ ಜೆಂಡರ್ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ರೀಡಿಂಗ್ ರೆಸೊನೇಟ್ ಆಗುತ್ತೆ. ಓಕೆ, ಈ ಒಂದು ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳಿ. ಪರಾಶಕ್ತಿ ಜಗನ್ಮಾತೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಓಕೆ, ಒಂದು ಹಾರ್ಟ್ ಶೇಪಲ್ಲಿ ಬಂದಿರೋವಂಥದ್ದನ್ನು ನೀವು ನೋಡ್ತಾ ಇರ್ಬೋದು. ಓಕೆ, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ರು, ಅವರ ಮನಸ್ಸಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ. ಓಕೆ, ಅವ್ರು ನಿಮ್ಮನ್ನು ಏನು ಹೇಳ್ಬೋದು, ಮನಸ್ಸಿಂದ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇಲ್ಲ. ಇಲ್ಲಿ ಕೆಲವೊಬ್ಬರಿಗೆ ಅವ್ರ ಫೈನಾನ್ಷಿಯಲ್ ಇಶ್ಯೂಸಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಿರ್ಬೋದು, ಅಥವಾ ಅವರು ಮೆಂಟಲಿ ಸಮಥಿಂಗ್ ಏನೋ ಒಂದು ವಿಷಯದಲ್ಲಿ ಸ್ಟಕ್ ಆಗಿರೋಂಥ ಎನರ್ಜಿಲಿ ಕಾಣಿಸ್ತಾ ಇದೆ. ಮೆಂಟಲಿ ಅವರು ಮೈಂಡಲ್ಲಿ ಡಿಸ್ಟರ್ಬ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ, ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ನಿಮಗೆ ಈ ವಿಷಯ ಗೊತ್ತಾಗಬಾರ್ದು ಅನ್ನೋಂಥ ಉದ್ದೇಶ ಅಷ್ಟೇ. ನಿಮಗೆ ಟೆನ್ಷನ್ಸ್ ಕೊಡಬಾರ್ದು, ನಿಮಗೆ ಹರ್ಟ್ ಮಾಡಬಾರ್ದು ಅನ್ನೋಂಥ ಹೇಳಿ ಉದ್ದೇಶದಿಂದ ನಿಮ್ಮನ್ನು ಅವರು ಅವಾಯ್ಡ್ ಮಾಡ್ತಾ ಇರೋಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ತುಂಬಾ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ ನೀವು ಅವ್ರ ಮೇಲೆ, ಅವರು ಕೂಡ ನಿಮ್ಮ ಮೇಲೆ ಅಷ್ಟೇ ಫೀಲಿಂಗ್ಸ್ನ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಆನ್ ಆ್ಯಂಡ್ ಆಫ್ ಅವಾಗವಾಗ ಆಗ್ತಾ ಇರುತ್ತೆ. ತುಂಬಾ ಫೈನಾನ್ಷಿಯಲಿ ಸ್ಟ್ರಗಲ್ ಪಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಏನು ಕೆಲಸ ಮಾಡಿದ್ರು ಅವರಿಗೆ ಕೈಗೂಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಸೊ ಆ ರಿಲೇಟೆಡಲ್ಲಿ ಅವರು ತುಂಬಾ ಟೆನ್ಷನಲ್ಲಿ ಇದ್ದಾರೆ. ಜಾಬ್ ಮಾಡ್ತಿದ್ದಾರೆ, ಬಟ್ ಅದರಲ್ಲೂ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಸೊ ಆ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಲೈಫಲ್ಲಿ ನಡೀತಿರೋಂಥ ಪ್ರಾಬ್ಲಮ್ಸ್ ನಿಮ್ಮ ಹತ್ರ ಎಷ್ಟೋ ಸಲ ಹೇಳ್ಕೊಂಡಿದ್ದಾರೆ, ಬಟ್ ನೀವು ಅದನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅವ್ರ ಮೈಂಡಲ್ಲಿ ಬರ್ತಿದೆ, ಯಾಕೆ ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇಲ್ಲ, ನಾನು ಹೇಳಿದ್ದನ್ನು ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿ. ತುಂಬಾ ಸ್ಟ್ರೆಸ್ ಕಾಣಿಸ್ತಾ ಇದೆ ನಿಮ್ಮ ಪರ್ಸನಿಗೆ ಇಲ್ಲಿ. ಓಕೆ, ಸೊ ಓಕೆ, ಇಲ್ಲಿ ಕೆಲವೊಬ್ರದ್ದು ಏನು ಹೇಳ್ಬೋದು, ಕಾರ್ಮಿಕ್ ರಿಲೇಶನ್ಶಿಪ್ಪನ್ನು ನೀವು ಲೀಡ್ ಮಾಡ್ತಾ ಇದ್ದೀರಾ.
ಆ ವ್ಯಕ್ತಿ ನಿಮ್ಮ ಜೊತೆ ತುಂಬ ಪ್ರೀತಿಯಿಂದ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಸ್ವಲ್ಪ ದಿನದವರೆಗೆ ಆ ಥರ ತುಂಬ ಪ್ರೀತಿಯಿಂದ ಚೆನ್ನಾಗಿ ಮಾತಾಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ಅವ್ರು ಮತ್ತೆ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಇದೇ ಥರ ನೀವು ತುಂಬ ವರ್ಷಗಳಿಂದನೇ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ, ಅಥವಾ ಕೆಲವು ತಿಂಗಳುಗಳಿಂದ ಈ ಥರ ಆಗ್ತಾ ಇದೆ ನಿಮ್ಮ ಪರ್ಸನ್ ಜೊತೆಗೆ. ಆ ವ್ಯಕ್ತಿ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿ ಕಾಣಿಸ್ತಾ ಇದೆ. ಓಕೆ, ಅವರು ತುಂಬಾ ಸಿಲ್ಲಿಯಾಗಿ ತಗೊಂಡಿದ್ದಾರೆ ನಿಮ್ಮನ್ನಿರ್ಬೋದು ಅಥವಾ ಈ ಒಂದು ರಿಲೇಶನ್ಶಿಪ್ನ. ಜಸ್ಟ್ ಆಯಿತು, ಈ ಒಂದು ಪರ್ಸನ್ ಜೊತೆ ಮಾತಾಡಿದ್ರೂ ಆಗುತ್ತೆ, ಮಾತಾಡದೇ ಇದ್ರೂ ಆಗುತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ಟಲ್ಲಿದ್ದಾರೆ. ಓಕೆ, ಬಟ್ ನೀವಿಲ್ಲಿ ಅವರನ್ನು ತುಂಬಾ ಹಚ್ಕೊಂಡಿದ್ದೀರಾ. ಅವರು ಒಂದಿನ ನಿಮ್ಮ ಜೊತೆ ಮಾತಾಡಲಿಲ್ಲ ಅಂತ ಹೇಳಿದ್ರೆ ನಿಮಗೆ ತುಂಬಾ ಡಿಸ್ಟರ್ಬ್ ಆಗ್ತೀರಾ. ಓಕೆ, ನಿಮ್ಮ ಲೈಫಲ್ಲಿ ಏನೋ ಒಂದು ಕಳ್ಕೊಂಡಿರೋವಂಥ ಅನುಭವ ನಿಮಗಾಗತ್ತೆ. ನಿಮ್ಮ ಲೈಫಿಗೆ ಆ ಒಂದು ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾರೆ, ಬಟ್ ಆ ವ್ಯಕ್ತಿಗೆ ನೀವು ಅಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ಅವಾಗವಾಗ ತುಂಬಾ ಅವಾಯ್ಡ್ ಮಾಡ್ತಾರೆ. ಅದು ನಿಮಗೆ ತುಂಬಾ ಬೇಜಾರಾಗುತ್ತೆ. ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೊಳ್ತೀರಾ. ನೀವೇ ಡಿಸೈಡ್ ಆಗ್ತೀರಾ, ಇನ್ನು ಆ ವ್ಯಕ್ತಿ ಬಂದರೆ ನನ್ನ ಲೈಫಲ್ಲಿ ಸೇರಿಸ್ಕೊಳ್ಬಾರ್ದು ಅಂತ ಹೇಳಿ. ಬಟ್ ಆ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರ್ತಾರೆ, ಸಾರಿ ಕೇಳ್ತಾರೆ, ಅಥವಾ ನಿಮ್ಮನ್ನು ಅವರು ನೈಸಾಗಿ ಮಾತಾಡಿಸಿ ಮತ್ತೆ ಒಂದು ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತೀರಾ, ಹ್ಯಾಪಿ ರಿಲೇಶನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ತೀರಾ. ಓಕೆ, ಇಲ್ಲಿ ಸಡನ್ ಡಿಸಿಷನ್ಗಳನ್ನು ತಗೊಳ್ಳುವಂಥದ್ದು ಕಾಣಿಸ್ತಾ ಇದೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಕೋಪ, ಈಗೋ ಜಾಸ್ತಿ ಇದೆ. ನಿಮಗೆ ಎಷ್ಟೋ ಸಲ ಅನಿಸಿದೆ ಈ ವ್ಯಕ್ತಿ ಯಾಕೆ ನನ್ನ ಲೈಫಲ್ಲಿ ಬಂದರು ಅನ್ನುವಂಥದ್ದು. ಓಕೆ, ಯಾವ ರೀಸನಿಗೆ ನನ್ನ ಲೈಫಲ್ಲಿ ಅವ್ರು ಬಂದರು ಅನ್ನುವಂಥದ್ದು ನಿಮಗೆ ಅವಾಗವಾಗ ಕಾಡ್ತಾ ಇರುತ್ತೆ ಈ ಪ್ರಶ್ನೆ. ಕಾರ್ಮಿಕ್ ರಿಲೇಶನ್ಶಿಪ್ ಅಂತ ಹೇಳಿದೆ. ಇಲ್ಲಿ ತುಂಬಾ ನಿಮ್ಮ ಪರ್ಸನಿಂದ ನೋವು ತಿಂದಿದ್ದೀರಾ. ಇವಾಗಲೂ ಕೂಡ ನೋವು ತಿಂತಾನೇ ಇದ್ದೀರಾ ಆ ವ್ಯಕ್ತಿಯಿಂದ. ನಿಮ್ಮ ಲೈಫಿಂದ ಆ ವ್ಯಕ್ತಿ ದೂರ ಆಗಿರಬಹುದು. ದೂರ ಆದರೂ ಕೂಡ ಅವ್ರ ನೆನಪಲ್ಲಿ ನೀವು ಡಿಪ್ರೆಷನ್ ಆಗಿರುವಂಥದ್ದು ಅಥವಾ ನೋವು ತಿಂತಾನೇ ಇದ್ದೀರಾ ಈಗಲೂ ಕೂಡ. ಓಕೆ, ನಿಮ್ಮ ಮೈಂಡಿಗೆ ಅಥವಾ ನೀವೇ ಯೋಚನೆ ಮಾಡ್ತಿದ್ದೀರಾ, ಈ ಒಂದು ಪ್ರೀತಿ ಬಲೆಗೆ ಹೇಗೆ ಬಿದ್ದೆ ನಾನು, ನನ್ನ ಲೈಫಲ್ಲಿ ನಾನು ಆರಾಮಾಗಿದ್ದೆ, ನನ್ನ ಜಾಬ್ ಅಂತ ಹೇಳಿ ಅಥವಾ ನನ್ನ ಲೈಫ್ ಹೇಗೆ ಆ ಥರ ನಡೆಸ್ಕೊಂಡು ಹೋಗ್ತಾ ಇದೆ. ಬಟ್ ಈ ವ್ಯಕ್ತಿ ಬಂದ ಮೇಲೆ ಕಂಪ್ಲೀಟ್ ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಬ್ಬರಿಗೆ ಈ ಒಂದು ವ್ಯಕ್ತಿಯಿಂದ ನಿಮ್ಮ ಲೈಫ್ ತುಂಬಾ ನಿಮ್ಮ ಲೈಫಲ್ಲಿ ಡ್ಯಾಮೇಜ್ಗಳಾಗಿರುವಂಥದ್ದು. ಓಕೆ, ಮೆಂಟಲಿ ತುಂಬಾ ಡಿಸ್ಟರ್ಬ್ ಆಗಿರುವಂಥದ್ದು ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿ ಸೆಲ್ಫ್ ಲವ್ ತುಂಬಾ ಕಡಿಮೆ ಇದೆ. ಓಕೆ, ನಿಮ್ಮನ್ನು ನೀವು ಪ್ರೀತಿ ಮಾಡ್ತಿಲ್ಲ. ಆ ವ್ಯಕ್ತಿ ಬಗ್ಗೆನೇ ತುಂಬ ಟೆನ್ಷನ್, ತುಂಬ ಯೋಚನೆ ನಿಮಗೆ. 24/7 ನೀವು ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ಆ ವ್ಯಕ್ತಿ ಯಾಕೆ ಈ ಥರ ಮಾಡ್ತಿದ್ದಾರೆ, ಆ ವ್ಯಕ್ತಿ ಯಾವಾಗ ನನಗೆ ಮೆಸೇಜ್ ಮಾಡ್ತಾರೆ, ಯಾವಾಗ ನನ್ನ ಲೈಫಿಗೆ ರಿಟರ್ನ್ ಬರ್ತಾರೆ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತೀರಾ. ತುಂಬ ನೆಗ್ಲೆಕ್ಟ್ ಮಾಡುವಂಥದ್ದು, ಒನ್ ಸೈಡ್ ಲವ್ ಇಲ್ಲಿ ಕಾಣಿಸ್ತಾ ಇದೆ. ನೀವು ಪ್ರೀತಿ ಮಾಡ್ತಿರೋಂಥ ವಿಷಯನ ಆ ವ್ಯಕ್ತಿಗೆ ಹೇಳ್ತಾನೆ ಇಲ್ಲ, ನೀವು ಮನಸ್ಸಲ್ಲೇ ಇಟ್ಕೊಂಡಿದ್ದೀರಾ. ಅಥವಾ ಆ ವ್ಯಕ್ತಿ ಪ್ರೀತಿ ಮಾಡ್ತಿರೋಂಥ ವಿಷಯನ ನಿಮ್ಮ ಹತ್ರ ಹೇಳ್ತಾ ಇಲ್ಲ, ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಉದ್ದೇಶಪೂರ್ವಕವಾಗಿ ನಿಮ್ಮ ಹತ್ರ ಅವರು ಅವಾಯ್ಡ್ ಮಾಡುವಂಥದ್ದು ಅಥವಾ ನಿಮ್ಮನ್ನು ನೆಗ್ಲೆಕ್ಟ್ ಮಾಡುವಂಥದ್ದು ಮಾಡ್ತಾ ಇಲ್ಲ. ಸಮಥಿಂಗ್ ಅವ್ರ ಲೈಫಲ್ಲಿ ಏನೋ ಒಂದು ಪ್ರಾಬ್ಲಮ್ಸ್ ಆಗ್ತಾ ಇದೆ. ಸೊ ಆ ವಿಷಯಕ್ಕೋಸ್ಕರ ನಿಮ್ಮನ್ನು ಇಲ್ಲಿ ಅವಾಯ್ಡ್ ಮಾಡ್ತಾ ಇದ್ದಾರೆ. ಓಕೆ, ತುಂಬಾ ಸಾಲಗಳನ್ನು ಮಾಡ್ಕೊಂಡಿರ್ಬೋದು ಆ ವ್ಯಕ್ತಿ. ಲೈಫಲ್ಲಿ ಸ್ಟ್ರಗಲ್ ನಡೀತಾ ಇದೆ, ಒಂಟಿತನ ಅನುಭವಿಸ್ತಾ ಇದ್ದಾರೆ. ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು.
ಆ ವ್ಯಕ್ತಿನ ನಿಮಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ನಿಮ್ಮ ಜೊತೆ ಮಾತಾಡುವಾಗ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಅನ್ನೋ ಥರನೇ ಮಾತಾಡ್ತಾರೆ. ದೆನ್ ಅವರು ನಿಮ್ಮನ್ನು ಎಲ್ಲೂ ಬಿಟ್ಕೊಡಲ್ಲ ಅಂತಲೂ ಮಾತಾಡ್ತಾರೆ. ನೆಕ್ಸ್ಟ್ ಮೂಮೆಂಟ್ ಅವ್ರು ನಿಮ್ಮ ನಂಬರ್ನ ಬ್ಲಾಕ್ ಮಾಡುವಂಥದ್ದು ಅಥವಾ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನು ಕಾಣಿಸ್ತಾ ಇದೆ. ಅವರಿಗೆ ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕಾ ಅಥವಾ ಥರ್ಡ್ ಪಾರ್ಟಿ ಜೊತೆ ಲೈಫ್ ಲೀಡ್ ಮಾಡಬೇಕಾ ಅನ್ನೋವಂಥದ್ದು ಕನ್ಫ್ಯೂಷನ್ಸ್ ನಡೀತಾ ಇದೆ ಅವ್ರ ಮೈಂಡಲ್ಲಿ. ಸೊ ಥರ್ಡ್ ಪಾರ್ಟಿ ಜೊತೆ ಚೆನ್ನಾಗಿರುವಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ. ಆ ಥರ್ಡ್ ಪಾರ್ಟಿ ಜೊತೆ ಯಾವಾಗಾದರೂ ಜಗಳಗಳಾಯಿತು ಅಥವಾ ಅವ್ರ ಜೊತೆ ಏನಾದರೂ ಮನಸ್ತಾಪ ಆಯಿತು ಅಂತ ಹೇಳಿದ್ರೆ ನಿಮ್ಮ ಜೊತೆ ಒಂದು ಹ್ಯಾಪಿ ರಿಲೇಷನ್ಶಿಪ್ನ ಲೀಡ್ ಮಾಡ್ಲಿಕ್ಕೆ ಬರ್ತಾರೆ. ಓಕೆ, ಸೊ ಈ ಥರ ನಡೀತಾ ಇದೆ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇವಾಗ. ಆ ವ್ಯಕ್ತಿಯ ಈ ವರ್ತನೆಯಿಂದ ನಿಮ್ಮ ಮೈಂಡ್ ಮೇಲೆ ಅಥವಾ ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಪ್ರಭಾವ ಬೀರಿದೆ ಅಂತಲೇ ಹೇಳ್ಬೋದು ಇಲ್ಲಿ. ಓಕೆ, H ಲೆಟರ್ನವರ ಪ್ರೆಸೆನ್ಸ್ ಇದೆ. K, L, N, A, P, T, G. ಓಕೆ, ಎಸ್ ಲೆಟರ್ ಅವರ ಪ್ರೆಸೆನ್ಸ್ ಇದೆ. ಓಕೆ, ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ರೀಸನ್ ಅಂತ ಹೇಳಿದರೆ, ಕೆಲವೊಬ್ಬರಿಗೆ ನಿಮ್ಮ ಕೋಪ ಅವರಿಗೆ ತುಂಬಾ ಸಿಟ್ಟು ತರಿಸುತ್ತೆ. ನಿಮ್ಮ ಕೋಪ ಅವರಿಗೆ ಬೇಜಾರು ತರಿಸಿದೆ. ಓಕೆ, ಓವರ್ ಆಗಿ ಅವರನ್ನು ಹಚ್ಕೊಂಡಿರೋ ಹಾಗೆ ಕಾಣಿಸ್ತಿದೆ ಅಥವಾ ಅವ್ರ ಬಗ್ಗೆ ನೀವು ಇಲ್ಲಿ ಓವರ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ಓಕೆ, ಅವರು ಆ ಒಂದು ಲೆವೆಲಲ್ಲೇ ಇಲ್ಲ. ನೀವೇನು ಅವ್ರ ಬಗ್ಗೆ ಥಿಂಕ್ ಮಾಡ್ತಿದ್ದೀರಾ ಆ ಥರ ಆ ವ್ಯಕ್ತಿ ಇಲ್ಲ. ಸೊ ಅದು ನಿಮಗೆ ತುಂಬಾ ಮನಸ್ಸಿಗೆ ಕಿರಿಕಿರಿ ಅಂತೇಳಿ ಕಾಣಿಸ್ತಾ ಇದೆ. ಓಕೆ, ಈಗ ರೀಸೆಂಟಲ್ಲಿ ನೀವಿಬ್ಬರು ಸಪ್ರೇಷನಲ್ಲಿರೋ ಹಾಗೆ ಕಾಣಿಸ್ತಾ ಇದೆ. ನೀವಿಬ್ಬರು ಸಪ್ರೇಟ್ ಆಗಿದ್ದೀರಾ, ಕಾಂಟ್ಯಾಕ್ಟ್ ಇಲ್ಲದೆ ತುಂಬ ದಿನಗಳಾಯಿತು. ಕೆಲವೊಬ್ಬರಿಗೆ ವರ್ಷಗಳಾಗಿರ್ಬೋದು, ಕೆಲವೊಬ್ಬರಿಗೆ ವಾರಗಳಾಗಿರ್ಬೋದು. ಅವ್ರು ಮತ್ತೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ. ಓಕೆ, ಅವ್ರು ನಿಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿದ್ದಾಗಲೇ ನೀವು ತುಂಬಾ ಹ್ಯಾಪಿಯಾಗಿರ್ತೀರ. ನಿಮ್ಮ ಲೈಫಲ್ಲಿ ಏನೂ ಕಷ್ಟನೇ ಇಲ್ಲ ಅನ್ನೋ ಥರ ಹ್ಯಾಪಿಯಲ್ಲಿ ನಿಮ್ಮ ಲೈಫನ್ನು ಲೀಡ್ ಮಾಡ್ತಿರ್ತೀರ. ಓಕೆ, ಅಥವಾ ನಿಮ್ಮ ಪರ್ಸನ್ ಈ ಥರ ಫೀಲ್ ಮಾಡ್ಬೋದು. ಇಲ್ಲಿ ಕೆಲವೊಬ್ಬರು ಡಿಸೈಡ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ನೀನು ಇನ್ನೂ ನನ್ನ ಲೈಫಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಸೇರಿಸ್ಕೊಳ್ಳಲ್ಲ ಅನ್ನೋವಂಥದ್ದು ಡಿಸೈಡ್ ಮಾಡ್ಕೊಂಡಿದ್ದಾರೆ ಮನಸ್ಸಲ್ಲಿ ಸ್ಟ್ರಾಂಗ್ ಆಗಿ. ಯಾಕಂದರೆ ನಿಮ್ಮ ವರ್ತನೆ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ವರ್ತನೆ ನಿಮಗೆ ಚೂರು ಕೂಡ ಇಷ್ಟ ಆಗ್ತಾ ಇಲ್ಲ. ಓಕೆ, ಇಲ್ಲಿ ಸೆಲ್ಫ್ ಲವ್, ಸೆಲ್ಫ್ ಹೀಲಿಂಗ್, ನಿಮ್ಮನ್ನು ನೀವು ಹೀಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಓಕೆ, ನಿಮ್ಮ ಪರ್ಸನ್ ಫ್ಯಾಮಿಲಿಯಲ್ಲಿ ತುಂಬಾ ಪ್ರಾಬ್ಲಮ್ಸ್ಗಳಾಗ್ತಾ ಇರೋವಂಥದ್ದು, ಅವ್ರ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ಗಳು ನಡೀತಾ ಇರೋವಂಥದ್ದು. ಓಕೆ, ಮೇಷರಾಶಿಯವರ ಪ್ರೆಸೆನ್ಸ್ ಇದೆ. ವೃಶ್ಚಿಕ, ಧನಸ್ಸು, ಮೀನ, ಮಕರ, ಕರ್ಕಾಟಕ, ತುಲಾ ರಾಶಿ, ಈ ರಾಶಿಗಳ ಪ್ರೆಸೆನ್ಸ್ ಕಾಣಿಸ್ತಾ ಇದೆ ಇಲ್ಲಿ.
ನಿಮಗೆ ಲೈಫ್ ಲಾಂಗ್ ಈ ಒಂದು ವ್ಯಕ್ತಿ ಜೊತೆಗೆ ಲೈಫನ್ನು ಲೀಡ್ ಮಾಡಬೇಕು, ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬೇಕು ಅಂತ ಹೇಳಿ ನಿಮ್ಮ ಹಠ ಇದೆ. ಬಟ್ ಆ ವ್ಯಕ್ತಿ ನೋಡಿದರೆ ನಿಮಗೆ ನಿಮ್ಮ ಡೆಡ್ ಆಪೋಸಿಟ್ ಇದ್ದಾರೆ. ಓಕೆ, ಸೊ ಟ್ಯಾರೋಯಿಂದ ಏನು ಬರುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಕಾಣಿಸ್ತಾ ಇದೆ. ಫೈನಾನ್ಷಿಯಲ್ ಇಶ್ಯೂಸ್ ಕೂಡ ಕಾಣಿಸ್ತಾ ಇದೆ. ಸಾಲ ಮಾಡ್ಕೊಂಡಿರುವಂಥ ಕಾರಣದಿಂದ ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಫೈನಾನ್ಷಿಯಲಿ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಎಸ್, ಏಸ್ ಆಫ್ ವ್ಯಾಂಡ್ಸ್. 1 ವೀಕ್ ಆಗಿರ್ಬೋದು ನಿಮ್ಮಿಂದ ಅವ್ರು ಮತ್ತೆ ಕಾಂಟ್ಯಾಕ್ಟಿಂದ ಮಿಸ್ ಆಗಿ, ಅಂದರೆ ಕಾಂಟ್ಯಾಕ್ಟ್ ಮಾಡದೇ ನಿಮಗೆ 1 ವೀಕ್ ಆಗಿರ್ಬೋದು, ಅಥವಾ ಬ್ಲಾಕ್ ಮಾಡಿ 1 ವೀಕ್ ಆಗಿರ್ಬೋದು, ಅಥವಾ ನಿಮಗೆ ಬ್ಲಾಕ್ ಮಾಡ್ತಾ ಇರ್ತಾರೆ ಅವಾಗವಾಗ, ಮತ್ತೆ ಅನ್ಬ್ಲಾಕ್ ಕೂಡ ಮಾಡ್ತಾ ಇರ್ತಾರೆ. ಓಕೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಕಂಟ್ರೋಲ್ ಸ್ವಿಚ್ ಅವ್ರ ಕೈಯಲ್ಲಿ ಇಟ್ಕೊಂಡಿದ್ದಾರೆ. ಅವ್ರು ಬೇಕಾದಾಗ ಲೈಟ್ ಆನ್ ಮಾಡ್ತಾರೆ, ಬೇಡ ಅಂದಾಗ ಲೈಟ್ ಆಫ್ ಮಾಡಿ ಅವ್ರ ಲೈಫಲ್ಲಿ ಹೋಗ್ತಾ ಇರ್ತಾರೆ. ನಿಮ್ಮ ಲೈಫನ್ನು ಅವ್ರ ಬಗ್ಗೆ ಕೇರೇ ಇಲ್ಲ. ಓಕೆನಾ, ಇಲ್ಲಿ ಕೆಲವೊಬ್ಬರು ನಿಮ್ಮನ್ನು ಎಷ್ಟು ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಜಸ್ಟ್ ಫೈನಾನ್ಷಿಯಲಿಗೋಸ್ಕರ ನಿಮ್ಮನ್ನು ಯೂಸ್ ಮಾಡ್ಕೊಂಡಿರುವಂಥದ್ದು, ಅಥವಾ ಇಲ್ಲಿ ಸಮಥಿಂಗ್ ನಿಮ್ಮಿಂದ ಏನಾದರೂ ಹೆಲ್ಪ್ ಬೇಕಿದ್ದಾಗ ಮಾತ್ರ ನಿಮ್ಮನ್ನು ಅವರು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹತ್ರ ಅವರು ಹೆಲ್ಪನ್ನು ತಗೊಳ್ತಾರೆ. ಓಕೆ, ನೆಕ್ಸ್ಟ್ ಮೂಮೆಂಟ್ ಅವರು ಅನ್ಬ್ಲಾಕ್ ಆ್ಯಂಡ್ ನಿಮಗೆ ನಿಮಗೆ ಗೊತ್ತಿಲ್ಲದಿದ್ದಾಗೆ ಅವ್ರು ಮಾಯ ಆಗುವಂಥದ್ದು. ಓಕೆನಾ, ಸೊ ಇದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ತಾರೆ, ಇದಕ್ಕಿದ್ದಂಗೆ ಅವ್ರ ನಿಮ್ಮ ಲೈಫಿಂದ ಅವರು ಮಾಯ ಆಗ್ತಾರೆ. ಆ ಥರ ನಡೀತಾ ಇದೆ ಇಲ್ಲಿ. ಓಕೆ, ಸೊ ಇಲ್ಲಿ ಪ್ರೀತಿ ಇದೆಯಾ ಅಂತ ಹೇಳಿದ್ರೆ ನೀವು ಮಾತ್ರ ಇಲ್ಲಿ ನಿಮ್ಮ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತೀರಾ, ತುಂಬ ಹಚ್ಕೊಂಡಿದ್ದೀರಾ. ಬಟ್ ಆ ವ್ಯಕ್ತಿಗೆ ಅಷ್ಟು ಸೀರಿಯಸ್ನೆಸ್ ಕಾಣಿಸ್ತಾ ಇಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ರಿಮೂವ್ ಆಗೋವರೆಗೆ ಈ ಒಂದು ಸಮಸ್ಯೆ ಇದೇ ಥರನೇ ಇರುತ್ತೆ ಅಂತ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಸೊ ಫೈನಾನ್ಷಿಯಲ್ ಇಶ್ಯೂಸ್ ತುಂಬಾನೇ ಕಾಣಿಸ್ತಾ ಇರೋ ಕಾರಣ ಆ ಒಂದು ಟೆನ್ಷನ್ಸ್ ಇಂದನೂ ನಿಮ್ಮನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇರಬಹುದು ಅಂತಾನೂ ಕಾಣಿಸ್ತಾ ಇದೆ ಇಲ್ಲಿ. ಓಕೆ, ಏಂಜಲ್ ಇದಕ್ಕೆ ಏನು ಗೈಡೆನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ ಚೆಕ್ ಮಾಡೋಣ. ನೋ ಅಂತೇಳಿ ಆನ್ಸರ್ ಬರ್ತಿದೆ ಇಲ್ಲಿ. ಎಸ್, ನಿಮಗೆ ಈ ಒಂದು ವ್ಯಕ್ತಿ ಪರ್ಫೆಕ್ಟ್ ಜೋಡಿ ಅಲ್ಲ ಅಂತ ಹೇಳಿ ಕಾಣಿಸ್ತಿದೆ. ಯಾಕಂದ್ರೆ ಈ ಕಾರ್ಮಿಕ್ ರಿಲೇಶನ್ಶಿಪ್ ಅಲ್ಲಿ ಇದೇ ತರನೇ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾ ಇರ್ತೀರಾ. ಬಟ್ ಇಲ್ಲಿ ಆ ಕರ್ಮ ತೀರೋವರೆಗೂ, ಅಂದರೆ ಆ ಕರ್ಮ ಮುಗಿಯೋವರೆಗೂ ಇದೇ ಥರನೇ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ತೀರ ಆ ವ್ಯಕ್ತಿ ಜೊತೆಗೆ. ಓಕೆನಾ, ನೀವು ಅಷ್ಟು ಈಸಿಯಾಗಿ ಈ ವ್ಯಕ್ತಿಯಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಆ ಕರ್ಮ ಯಾವಾಗ ಕಂಪ್ಲೀಟ್ ಆಗಿ ಮುಗಿಯತ್ತೆ, ದೆನ್ ಆ ವ್ಯಕ್ತಿನೇ ನಿಮ್ಮ ಲೈಫಿಂದ ಅವರು ಹೊರಗೆ ಹೋಗ್ತಾರೆ. ಓಕೆನಾ, ನೀವು ಹೇಳೋದು ಬೇಡ, ನಿಮ್ಗಿಂತ ನೀವು ಹೇಳೋಕ್ಕೂ ಮುಂಚೆನೇ ಆ ವ್ಯಕ್ತಿನೇ ನಿಮ್ಮ ಲೈಫಿಂದ ರಿಮೂವ್ ಆಗಿ ಹೋಗ್ತಾರೆ. ಓಕೆ, ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕಾಗತ್ತೆ. ರಿಕವರಿ ಡೆಫಿನೆಟ್ಲಿ. ಇಲ್ಲಿ ನಿಮ್ಮ ಹೆಲ್ತ್ ತುಂಬಾ ಅಪ್ಸೆಟ್ ಆಗಿದೆ. ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ನಿಮ್ಮ ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ತುಂಬಾ ಅಪ್ಸೆಟ್ ಆಗಿದ್ದೀರಾ. ಓಕೆ, ನೋ ನೀಡ್ ಟು ವರಿ, ಡೆಫಿನೆಟ್ಲಿ ಸಕ್ಸಸ್ ನೋಡಿ. ಓಕೆ, ಟೆನ್ಷನ್ ಮಾಡ್ಕೊಂಬಿಡಿ. ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ ಒಂದು ಸಕ್ಸಸ್ ಅನ್ನೋದು ಬಂದೇ ಬರುತ್ತೆ. ಓಕೆ, ಇವಾಗ ನೀವು ನಿಮ್ಮ ಲೈಫಲ್ಲಿ ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಇವಾಗ ನೀವು ನಿಮ್ಮ ಲೈಫಲ್ಲಿ ನೋವು ತಿಂತಾ ಇರ್ಬೋದು ಈ ವ್ಯಕ್ತಿಯಿಂದ. ಬಟ್ ಈ ಒಂದು ಏನು ಪ್ರಾಬ್ಲಮ್ ಇರ್ಬೋದು, ಈ ಒಂದು ಸಿಚುವೇಶನಿಂದ ನೀವು ಆದಷ್ಟು ಬೇಗ ಹೊರಗೆ ಬರ್ತೀರಾ. ಓಕೆ, ಈ ಕರ್ಮ ಅನ್ನುವಂಥದ್ದು ಕಂಪ್ಲೀಟ್ ಮುಗಿಯೋವರೆಗೂ ನಾನು ಆಲ್ರೆಡಿ ಹೇಳಿದಾಗೆ ನಿಮ್ಮ ಲೈಫಲ್ಲಿ ನೀವು ನೋವು ತಿಂತಾನೆ ಇರ್ತೀರಾ. ಓಕೆನಾ, ಆ ಒಂದು ಕರ್ಮ ಯಾವಾಗ ಮುಗಿಯತ್ತೆ ಆವಾಗ ನಿಮ್ಮ ಲೈಫಲ್ಲಿ ಒಂದು ಲಕ್ ಅನ್ನೋದು ಸ್ಟಾರ್ಟ್ ಆಗುತ್ತೆ, ಸಕ್ಸಸ್ ಅನ್ನೋದು ಬರುತ್ತೆ. ಓಕೆ, ಇಲ್ಲಿ ನೋಡಿ ಸಕ್ಸಸ್ ಅಂತ ಹೇಳಿ ಬಂದಿದೆ. ಓಕೆನಾ, ಸೊ ಈ ಒಂದು ವಿಷಯದ ಬಗ್ಗೆ ತುಂಬ ಟೆನ್ಷನ್ ಮಾಡ್ಕೊಂಬಿಡಿ. ನಿಮ್ಮ ಹೆಲ್ತ್ ಬಗ್ಗೆ ಗಮನ ಕೊಡಿ. ನೋ ನೀಡ್ ಟು ವರಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ರೊಮ್ಯಾನ್ಸ್ ಏಂಜಲ್ ಇಂದ ಏನು ಗೈಡೆನ್ಸ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ.
ವೆರಿ ಸೂನ್, ಟ್ರೂ ಲವ್. ಡೆಫಿನೆಟ್ಲಿ ಈ ಒಂದು ನಿಮ್ಮ ಒಂದು ಲೈಫಲ್ಲೂ ಒಂದು ಟ್ರೂ ಲವ್ ಬರೋವಂಥ ಟೈಮಿಂಗ್ ಇದೆ. ಓಕೆನಾ? ಒಂದು ನಿಜವಾದ ಪ್ರೀತಿನ ನೀವು ನಿಮ್ಮ ಲೈಫಲ್ಲಿ ಅನುಭವಿಸ್ತೀರಾ. ಅಲ್ಲಿವರೆಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಓಕೆನಾ? ನಿಮ್ಮ ರಿಲೀಸ್ ಯುವರ್ ಎಕ್ಸ್, ನಿಮ್ಮ ಎಕ್ಸ್ ಏನಿದ್ದಾರೆ ಅವ್ರನ್ನ ಅವ್ರಷ್ಟಕ್ಕೆ ಅವ್ರನ್ನ ಬಿಟ್ಬಿಡಿ. ನಿಮ್ಮ ಲೈಫಲ್ಲಿ ಅವ್ರು ಬಿಡ್ತಾರಾ ಹೋಗ್ತಾರಾ, ನೀವು ಏನು ಮಾಡಿದ್ರು ಅದಕ್ಕೆ ಓಕೆ ಅನ್ಕೊಂಡಿದ್ದೀರಾ. ಸೊ ಆ ಥರ ಮಾಡಿಬಿಡಿ. ನಿಮ್ಮ ಲೈಫ್ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ ವ್ಯಕ್ತಿ ಬಂದಾಗ ನೀವು ಡಿಸೈಡ್ ಮಾಡಿ ನಿರ್ಧಾರವನ್ನು ತಗೊಳ್ಳಿ. ಓಕೆನಾ? ನಿಮ್ಮ ಲೈಫಲ್ಲಿ ನೀವು ಏನು ಬೇಕು ಏನು ಬೇಡ ಅನ್ನೋದನ್ನು ನೀವು ನಿರ್ಧಾರನ ಮಾಡಿ. ಆ ವ್ಯಕ್ತಿ ಕೈಯಲ್ಲಿ ನಿಮ್ಮ ಒಂದು ಸ್ವಿಚ್ ಬೋರ್ಡ್ನ ಕೊಡಬೇಡಿ. ಅವ್ರು ಬೇಕಾದಾಗ ಲೈಟ್ ಆನ್ ಮಾಡಿ ಆಫ್ ಮಾಡೋ ಅಷ್ಟು ನೀವು ನಿಮ್ಮ ಲೈಫನ್ನು ಅವ್ರ ಕೈಯಲ್ಲಿ ಕೊಡಬೇಡಿ ಅಂತ ಹೇಳ್ತೀನಿ. ಓಕೆನಾ? ಸೊ ನೀವು ನಿಮ್ಮ ಒಂದು ಲೈಫ್ ಬಗ್ಗೆ ಯೋಚನೆ ಮಾಡಿ. ಟ್ರೂ ಲವ್ ನಿಮ್ಮ ಒಂದು ಲೈಫಲ್ಲೂ ಬರುವಂಥ ಚಾನ್ಸಸ್, ಸಾಧ್ಯತೆಗಳು ಇದೆ ವೆರಿ ಸೂನ್. ಓಕೆನಾ? ಹಾಗೆ ಇಲ್ಲಿ ತುಂಬ ಜನ ನಿಮ್ಮ ಪರ್ಸನ್ ಮೇಲೆ ಡಿಪೆಂಡ್ ಆಗಿರೋ ಹಾಗೆ ಕಾಣಿಸ್ತಾ ಇದೆ. ಅವರಿದ್ರೆ ಮಾತ್ರ ನೀವು ಹ್ಯಾಪಿಯಾಗಿರ್ತೀರಾ ನಿಮ್ಮ ಲೈಫಲ್ಲಿ ಅಂಥೇಳಿ. ನೀವೇ ಡಿಸೈಡ್ ಆಗಿಬಿಟ್ಟಿದ್ರೆ ಆ ವ್ಯಕ್ತಿ ಇದ್ರೆ ಮಾತ್ರ ನನ್ನ ಲೈಫಲ್ಲಿ ಖುಷಿಯಾಗಿರ್ತೀನಿ ಅಂತೇಳಿ. ನೋಪ, ಇಲ್ಲಿ ನೋಡಿ ನೀವು ಎಷ್ಟು ನೀವು ನಿಮ್ಮ ಲೈಫ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಾ, ನಿಮ್ಮ ಮೇಲೆ ನೀವು ಎಷ್ಟು ಡಿಪೆಂಡ್ ಆಗಿರ್ತೀರಾ ಅದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರಬೇಕು. ಬೇರೆ ವ್ಯಕ್ತಿ ಮೇಲೆ ನೀವು ಮನಸ್ಸನ್ನ ನೀವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಬಗ್ಗೆ ನೀವು ಯಾರು ಕಾನ್ಸಂಟ್ರೇಟ್ ಮಾಡಬೇಕು ಅಲ್ವಾ? ನಿಮ್ಮ ಲೈಫ್ ಬಗ್ಗೆ ನೀವೇ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ನಿಮ್ಮ ಲೈಫ್ ಸ್ಪಾಯ್ಲ್ ಆಗ್ತಿದೆ ಈ ವ್ಯಕ್ತಿಯಿಂದ ಅಂತ ಹೇಳಿ ಗೊತ್ತಿದ್ರು ಕೂಡ ಈ ವ್ಯಕ್ತಿನೇ ನಿಮ್ಮ ಲೈಫಲ್ಲಿ ಏನು ಆ ವ್ಯಕ್ತಿ ಇದ್ರೆ ಮಾತ್ರ ನನ್ನ ಲೈಫಲ್ಲಿ ನಾನು ಖುಷಿಯಾಗಿರ್ತೀನಿ ಅಂತ ಅನ್ಕೊಳ್ಳೋದು ಯಾಕೆ ಅಲ್ವಾ? ನಿಮ್ಮ ಲೈಫನ್ನ ನೀವು ತುಂಬ ಖುಷಿಯಾಗಿ ಹ್ಯಾಪಿಯಾಗಿ ಲೀಡ್ ಮಾಡ್ಲಿಕ್ಕೆ ಬಂದಿದ್ದೀರಾ ಈ ಭೂಮಿ ಮೇಲೆ ಅಲ್ವಾ? ಸೊ ನಿಮ್ಮ ಲೈಫನ್ನು ನೀವು ಹ್ಯಾಪಿಯಾಗಿ ಲೀಡ್ ಮಾಡಿ. ಆ ವ್ಯಕ್ತಿ ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ನೀವು ಡಿಪ್ರೆಸ್ ಆಗೋದಲ್ಲ, ಅಥವಾ ಆ ವ್ಯಕ್ತಿ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋದಲ್ಲ. ಓಕೆ? ಇಲ್ಲಿ ಏಂಜಲಿಂದನೂ ಅದೇ ಮೆಸೇಜ್ ಬಂದಿದೆ ಅಲ್ವಾ, ನೋ ನೀಡ್ ಟು ವರಿ ಅಂತ ಹೇಳಿ ಸಕ್ಸಸ್ ಅನ್ನೋದು ಬರ್ತಾ ಇದೆ. ಸೊ ಹ್ಯಾಪಿಯಾಗಿ ನಿಮ್ಮ ಲೈಫನ್ನು ಲೀಡ್ ಮಾಡಿ. ಓಕೆನಾ? ಹಾಗೆ ಇವತ್ತಿನ ಸಜೆಷನ್ ನಿಮಗೆ, ಈ ಒಂದು ಸಿಚುವೇಶನಿಂದ ಹೊರಗೆ ಬರಲಿಕ್ಕೆ ತುಂಬ ಜನ ಟ್ರೈ ಮಾಡ್ತಾ ಇರ್ತೀರಾ. ಏನಿರ್ಬೋದು, ಬ್ರೇಕಪ್ ಸಿಚುವೇಶನಿಂದ ಇರ್ಬೋದು, ಅಥವಾ ಈ ಒಂದು ಏನು ಆ ವ್ಯಕ್ತಿನ ನೋವು ತಿಂತಾ ಇರ್ತೀರಾ, ಅದರಿಂದ ಹೊರಗೆ ಬರಬೇಕಂತ ತುಂಬ ಟ್ರೈ ಮಾಡ್ತಿರ್ತೀರಾ. ಸೊ ಅದಕ್ಕೋಸ್ಕರ ಈ ಒಂದು ಸ್ವಿಚ್ ವರ್ಡ್ನ ನಿಮಗೆ ನಾನು ಕೊಡ್ತಾ ಇದ್ದೀನಿ. ಓಕೆ? ಇದನ್ನು ನೀವು ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ಬರ್ಕೊಳ್ಬೋದು, ಅಥವಾ ಇದನ್ನು ನೀವು ಚಾಂಟ್ ಮಾಡ್ಬೋದು. ಎಷ್ಟು ಸಲ ಹೇಳಲಿಕ್ಕೆ ಸಾಧ್ಯ ಅಷ್ಟು ಸಲ ನೀವು ಇದನ್ನು ಚಾಂಟ್ ಮಾಡಿ. 108 ಸಲ ಇರ್ಬೋದು, 41 ಸಲ ಇರ್ಬೋದು, 21 ಸಲ ಇರ್ಬೋದು, ಅಥವಾ 11 ಬಾರಿ ಇರ್ಬೋದು. ನಿಮಗೆ ಎಷ್ಟು ಸಲ ಹೇಳಲಿಕ್ಕೆ ಆಗತ್ತೆ ಅಷ್ಟು ಸಲ ನೀವು ಇದನ್ನು ಚಾಂಟ್ ಮಾಡ್ಬೋದು. ಲೆಫ್ಟ್ ಬಾಡಿ ಪಾರ್ಟ್ ಮೇಲೆ ನೀವು ಎಲ್ಲಿ ಬೇಕಿದ್ರೂ ಬರ್ಕೊಳ್ಬೋದು ಬ್ಲೂ ಪೆನ್ನಲ್ಲಿ. ಓಕೆ? ಸೊ ಇದನ್ನ ಆ ಸ್ವಿಚ್ ವರ್ಡ್ನ ಸ್ಕ್ರೀನ್ ಮೇಲೆ ಬರ್ತಾ ಇದೆ ನೋಡಿ, ರೀಚ್ ಅಂತ ಹೇಳ್ಬಿಟ್ಟು. ಓಕೆ? ಇದನ್ನ ಇದೇ ಥರನೇ ಹೇಳಬೇಕಾಗತ್ತೆ. ನೀವು ರೀಚ್ 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 ಅಂತ ಹೇಳ್ಬಿಟ್ಟು ನೀವು ಚಾಂಟ್ ಮಾಡಬೇಕಾಗತ್ತೆ. ನಿಮ್ಮ ಲೆಫ್ಟ್ ಬಾಡಿ ಪಾರ್ಟ್ ಮೇಲೂ ಇದೇ ಥರನೇ ಕ್ಯಾಪಿಟಲ್ ಲೆಟರಲ್ಲೇ ಬರ್ಕೊಳ್ಬೇಕು. ಯಾರು ಕೂಡ ಸ್ಮಾಲ್ ಲೆಟರಲ್ಲಿ ಬರಿಬೇಡಿ. ಈಗ ಏನು ಸ್ಕ್ರೀನ್ ಮೇಲೆ ಬರುತ್ತಲ್ವ ಅದೇ ಥರನೇ ಕ್ಯಾಪಿಟಲ್ ಲೆಟರಲ್ಲಿ ಬರ್ಕೊಳ್ಬೇಕಾಗತ್ತೆ. ಓಕೆ? ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.